ಇಂದಿನ ಚಂದ್ರಗ್ರಹಣದ ದಿನ ತುಂಬಾ ವಿಶೇಷ ಮತ್ತು ಆಧ್ಯಾತ್ಮಿಕ ಶಕ್ತಿಯ ದಿನ. ನಮ್ಮ ಶಾಸ್ತ್ರಗಳ ಪ್ರಕಾರ ಗ್ರಹಣ ಕಾಲದಲ್ಲಿ ಮಾಡಿದ ಜಪ, ತಪ, ದಾನ ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಫಲ ಕೊಡುತ್ತದೆ. ಚಂದ್ರನು ನಮ್ಮ ಮನಸ್ಸಿನ ಅಧಿಪತಿ. ಮನಸ್ಸು ಶಾಂತವಾಗಿದ್ದರೆ ಜೀವನ ಸುಖಕರ, ಮನಸ್ಸು ಅಶಾಂತವಾದರೆ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಚಂದ್ರಗ್ರಹಣದ ದಿನ ಕೆಲವು ವಿಶೇಷ ವಸ್ತುಗಳನ್ನು ದಾನ ಮಾಡಬೇಕು ಎಂದು ಜ್ಯೋತಿಷ ಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಆ 5 ವಸ್ತುಗಳು ಯಾವುವು? ಅದರ ಪ್ರಯೋಜನವೇನು? ಇದನ್ನು ಸರಳವಾಗಿ ತಿಳಿಯೋಣ. 1. ದೀಪದಾನ. ಚಂದ್ರಗ್ರಹಣದ ದಿನ ಜೋಡಿ ಮಣ್ಣಿನ ದೀಪಗಳನ್ನು ಬೆಳಗಿಸಬೇಕು. ಚಂದ್ರದೇವರನ್ನು ಸ್ಮರಿಸಿ ಈ ದೀಪಗಳನ್ನು ಬೆಳಗಿಸಬೇಕು. ಅಂಧಕಾರ ದೂರವಾಗಲು ಬೆಳಕು ಬೇಕು. ಈ ದೀಪದಾನ ಜೀವನದ ಅಂಧಕಾರವನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಇದೆ. 2. ಬಿಳಿ ಬಣ್ಣದ ವಸ್ತುಗಳು. ಚಂದ್ರದೇವರಿಗೆ ಬಿಳಿ ಬಣ್ಣ ಪ್ರಿಯ, ಆದ್ದರಿಂದ ಈ ದಿನ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಇದರಿಂದ ಅದೃಷ್ಟ ಬೆಳಗುತ್ತದೆ, ಮನಸ್ಸಿಗೆ ಶಾಂತಿ ಬರುತ್ತದೆ, ಕುಟುಂಬದಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. 3. ಬೆಳ್ಳಿ ಅಥವಾ ಮುತ್ತು. ಚಂದ್ರನಿಗೆ ಸಂಬಂಧಿಸಿದ ಲೋಹ ಬೆಳ್ಳಿ. ಈ ದಿನ ಬೆಳ್ಳಿಯ ವಸ್ತುಗಳನ್ನು ಅಥವಾ ಮುತ್ತುಗಳನ್ನು ದಾನ ಮಾಡಬಹುದು. ಇದು ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಬೆಳ್ಳಿಯಿಂದ ತಯಾರಿಸಿದ ಸಣ್ಣ ವಸ್ತುಗಳಾದರೂ ಸಾಕು. ಮುಖ್ಯವಾದುದು ಮನಸ್ಸಿನ ಶುದ್ಧತೆ. 4. ಹಣದ ದಾನ. ಚಂದ್ರಗ್ರಹಣದ ದಿನ ನಿಮ್ಮ ಕೈಲಾದಷ್ಟು ಹಣವನ್ನು ಅರ್ಹ ವ್ಯಕ್ತಿಗೆ ದಾನ ಮಾಡಬೇಕು. ಇದರಿಂದ ದೇವರ ಆಶೀರ್ವಾದ ಮತ್ತು ಶ್ರೀ ಲಕ್ಷ್ಮಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಆದರೆ ದಾನ ಮಾಡುವಾಗ ಗರ್ವ ಬೇಡ, ಪ್ರಚಾರ ಬೇಡ, ಶುದ್ಧ ಮನಸ್ಸು ಸಾಕು. 5. ಆಹಾರ ದಾನ, ಮಹಾದಾನ. ಹಿಂದೂ ಧರ್ಮದಲ್ಲಿ ಆಹಾರ ದಾನವನ್ನು ಮಹಾದಾನ್ ಎಂದು ಕರೆಯಲಾಗುತ್ತದೆ. ಈ ದಿನ ಆಹಾರ, ಅಕ್ಕಿ, ದಾಳು, ತರಕಾರಿ ಹೀಗೆ ಆಹಾರ ವಸ್ತುಗಳನ್ನು ದಾನ ಮಾಡಬಹುದು. ಆಹಾರ ದಾನ ಮಾಡಿದರೆ ಚಂದ್ರದೇವರು ಸಂತೋಷಪಟ್ಟು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಕೊನೆಯ ಸಂದೇಶ. ಸ್ನೇಹಿತರೆ, ದಾನ ಅಂದರೆ ಕೇವಲ ವಸ್ತು ಕೊಡುವುದು ಅಲ್ಲ, ಅದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವ ವಿಧಾನ. ಚಂದ್ರಗ್ರಹಣದ ದಿನ ಈ 5 ವಸ್ತುಗಳಲ್ಲಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.